ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಇವತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತು ಕೂಡ ಬಿಳಿ ಕೂದಲು ಸಮಸ್ಯೆ ಯಾರಿಗೆಲ್ಲ ಕಾಡ್ತಾ ಇದೆಯಲ್ಲ ಅವ್ರ ಸಲುವಾಗಿ ಒಂದು ಬೆಸ್ಟ್ ರೆಮಿಡಿ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ. ಇದನ್ನು ಬಳಸ್ತಾ ಬಂದರೆ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಜೊತೆಗೆ ನಿಮಗೆ ಹೇರ್ ಫಾಲ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ಹಾಗೆ ಡ್ಯಾಂಡ್ರಫ್ ಇದ್ದರೂ ಅದು ಕೂಡ ಇದರಿಂದ ಕ್ಯೂರ್ ಆಗುತ್ತೆ ವೀಕ್ಷಕರೇ. ಸೊ ಅದು ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ಇವತ್ತಿನ ವಿಡಿಯೋನಲ್ಲಿ ನಿಮ್ಮನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವೀಕ್ಷಕರೇ. ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡ್ಕೊಳ್ಳಿ ವೀಕ್ಷಕರೇ. ಅಂದರೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದು ಹಾಗೂ ಎಷ್ಟು ಹೊತ್ತು ಹಚ್ಕೊಂಡು ಇಟ್ಕೊಳ್ಳೋದು. ಸೊ ಕೆಲವೊಮ್ಮೆ ಹಾಫ್ ಇನ್ಫಾರ್ಮೇಷನ್ ತೊಗೋತೀವಿ ಮತ್ತು ರಿಸಲ್ಟ್ ಸಿಗೋದಿಲ್ಲ. ಸೊ ಹಾಗಾಗಿ ಯಾವುದೇ ಒಂದು ಮಾಹಿತಿ ಪೂರ್ತಿಯಾಗಿ ತೊಗೊಳ್ಬೇಕು ಅಂದರೆ ಅದು ನಮಗೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಅರ್ಥ ಆಗುತ್ತೆ ವೀಕ್ಷಕರೇ. ಸೊ ಹಾಗಾಗಿ ತಡ ಮಾಡದೆ ಬನ್ನಿ, ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೀನಿ ಆ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ, ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ. ಸೊ ಮೊದಲೇ ವೀಕ್ಷಕರೇ, ಇಲ್ಲಿ ನಾನು ಇವಾಗ ತೊಗೊಂಡಿರೋ ಅಂಥದ್ದು ಒಂದು ಲಿಂಬೆಹಣ್ಣು. ಸೊ ವೀಕ್ಷಕರೇ, ಲಿಂಬೆಹಣ್ಣು ವೈಟಮಿನ್ ಸಿ ರಿಚ್ ಇರುತ್ತೆ. ಇದರಿಂದ ನಮಗೆ ತುಂಬಾ ಬೆನಿಫಿಟ್ ಇರುತ್ತೆ ವೀಕ್ಷಕರೇ. ಡ್ಯಾಂಡ್ರಫ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಫಂಗಲ್ ಇನ್ಫೆಕ್ಷನ್ ಇದ್ದರೆ ಸ್ಕ್ಯಾಲ್ಪ್ನಲ್ಲಿ ಅದು ಕೂಡ ಕ್ಯೂರ್ ಆಗುತ್ತೆ. ಸೊ ಕೆಲವೊಬ್ಬರಿಗೆ ಇದರಿಂದ ಎಲರ್ಜಿ ಇರುತ್ತೆ. ಸೊ ಅಂಥವರು ಇಲ್ಲಿ ಇದನ್ನು ಸ್ಕಿಪ್ ಮಾಡಿಕೊಂಡು ಅಲೋವೆರಾ ಜೆಲ್ ಬಳಸ್ಕೋಬಹುದು. ಆಲ್ಟರ್ನೇಟಿವ್ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಸೊ ಕೆಲವೊಬ್ಬರಿಗೆ ಇದು ಏನಾಗುತ್ತೆ ಅಂದರೆ ಇದು ಲಿಂಬೆಹಣ್ಣಿಂದ ಅವ್ರ ಸ್ಕ್ಯಾಲ್ಗೆ ಎಲರ್ಜಿ ಆಗುತ್ತೆ, ಅಂಥವ್ರಿಗಾಗಿ ಹೇಳ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಇದನ್ನು ಹಾಯಾಗಿ ಯೂಸ್ ಮಾಡಿಕೊಂಡ್ರೆ ಇದು ತುಂಬಾ ಬೆನಿಫಿಟ್ ಇರುತ್ತೆ ವೀಕ್ಷಕರೇ. ನಮ್ಮ ಕೂದಲು ಆರೈಕೆ ಸಲುವಾಗಿ ಕೂದಲು ತುಂಬಾ ಡ್ರೈ ಫ್ರೀಝಿ ಆಗಿದ್ದರೆ ಅದು ಕೂಡ ಇದರಿಂದ ಕಡಿಮೆ ಆಗುತ್ತೆ. ಸೊ ಇವಾಗ ನೋಡಿ, ನಾನು ಲೆಮನ್ ಜ್ಯೂಸನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಏನೇನೆಲ್ಲ ಆ್ಯಡ್ ಮಾಡ್ಕೊತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ವೀಕ್ಷಕರೇ, ಇವಾಗ ನಾನಿಲ್ಲಿ ತೊಗೊಂಡಿರುವಂಥದ್ದು ಆಮ್ಲ ಪೌಡರ್ ಅಂದರೆ ನೆಲ್ಲಿಕಾಯಿ ಪುಡಿ. ನಾನು ಪ್ರತಿ ಒಂದು ವಿಡಿಯೋನಲ್ಲಿ ನಾನು ಆಮ್ಲ ಪುಡಿನ ಜಾಸ್ತಿ ಪ್ರಮಾಣದಲ್ಲಿ ಬೆಳೆಸ್ತೀನಿ ವೀಕ್ಷಕರೇ. ಯಾಕಂದರೆ ಇದು ಒಂದು ನ್ಯಾಚುರಲ್ ಹರ್ಬ್ ಇದೆ ವೀಕ್ಷಕರೇ. ಕೂದಲು ಎಷ್ಟೇ ಬಿಳಿಯಾಗಿರಲಿ ಇದರಿಂದ ಕಪ್ಪು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇದರಲ್ಲಿ ಡೌಟೇ ಇಲ್ಲ. ಹಾಗಾಗಿ ಇಲ್ಲಿ ನೋಡಿ, ನಾನು 1-2 ಸ್ಪೂನಷ್ಟು ವೀಕ್ಷಕರೇ ಇವಾಗ ಆಮ್ಲ ಪುಡಿನ ಹಾಕ್ಕೋತಾ ಇದ್ದೀನಿ. ಆಮ್ಲ ಪುಡಿನ ಇಲ್ಲಿ ಹಾಕ್ಕೊಂಡಿದ್ದಾಯಿತು ವೀಕ್ಷಕರೇ ಲಿಂಬೆಹಣ್ಣು ರಸದಲ್ಲಿ. ಆಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನಂತ ಕೂಡ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಸೊ ವೀಕ್ಷಕರೇ, ಈ ಒಂದು ಪ್ಯಾಕ್ನ ಹಚ್ಕೊಳ್ಳೋ ಮುಂಚೆನೇ ನೀವು ಶ್ಯಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಅದು ಎಷ್ಟೊತ್ತು ಅಂತ ಮುಂದೆ ವಿಡಿಯೋನಲ್ಲಿ ನಿಮ್ಮನ್ನು ಹೇಳ್ಕೊಡ್ತೀನಿ. ಸೊ ಇವಾಗ ನೋಡಿ, ನಾನಂತ ಇಲ್ಲಿ ಆಮ್ಲ ಪುಡಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾನಿಲ್ಲಿ ಹಾಕ್ಕೊತಾ ಇರುವಂಥದ್ದು ಇಂಡಿಗೋ ಪೌಡರ್ ವೀಕ್ಷಕರೇ. ಇಂಡಿಗೋ ಪೌಡರ್ ಒಂದು ನ್ಯಾಚುರಲ್ ಹರ್ಬ್ ಇದೆ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ವೀಕ್ಷಕರೇ, ನಾನಿಲ್ಲಿ ತೊಗೊಂಡಿರುವಂಥದ್ದು ಮೊರಿಂಗಾ ಲೀಫ್ ಪೌಡರ್, ನುಗ್ಗೆ ಸೊಪ್ಪಿನ ಪುಡಿ ಇರುತ್ತೆ ಅಲ್ಲ ವೀಕ್ಷಕರೇ, ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. 3 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇಲ್ಲಿ ಇವಾಗ ನಾನು ತೊಗೊಂಡಿರುವಂಥದ್ದು ಏನಪ್ಪ ಅಂದರೆ ವೀಕ್ಷಕರೇ, ಇಲ್ಲಿ ನಾನು ಕಾಫಿ ಮಿಕ್ಸ್ ಮಾಡಿಕೊಂಡು ಡಿಕಾಷನನ್ನು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮೊದಲೇ. ಸೊ ನೀರಲ್ಲಿ ಸ್ವಲ್ಪ ಕಾಫಿನ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಇದರಲ್ಲಿ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಒಂದು ಕೂಡ ಗಂಟು ಲಂಪ್ಸ್ ಇದರಲ್ಲಿ ಏನೂ ಇರಬಾರ್ದು. ಸೊ ಆ ಒಂದು ಹದದಲ್ಲಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಪವರ್ಫುಲ್ ಆಗಿರುವಂಥ ಈ ಒಂದು ಹೇರ್ ಪ್ಯಾಕ್ ಇದೆ ವೀಕ್ಷಕರೇ. ಇದನ್ನು ನೀವು ರೆಗ್ಯುಲರಾಗಿ ಬಳಸ್ತಾ ಬಂದರೆ ಬಿಳಿ ಕೂದಲು ಸಮಸ್ಯೆ ಆಗುತ್ತೆ, ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೆಸ್ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ಸೊ ಇದನ್ನು ಅಪ್ಲೈ ಮಾಡ್ಕೊಳ್ಳೋ ಮುಂಚೆ ತಲೆನ ಚೆನ್ನಾಗಿ ಶಾಂಪೂಯಿಂದ ತಲೆ ವಾಶ್ ಮಾಡ್ಕೊಳ್ಬೇಕು. ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ಹಚ್ಕೊಂಡು ವೀಕ್ಷಕರೇ 1 ಗಂಟೆಗಳ ಕಾಲ ಇಡಬೇಕು. ಬರೀ 1 ಗಂಟೆ 60 ಮಿನಿಟ್ಸ್ ಬಿಫೋರ್ ದ ಬಾತ್ ಇಟ್ಕೊಂಡು ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನ ಮಾಡ್ಕೊಳ್ಬೇಕು. ಸೊ ವಾರಕ್ಕೆ ಒಮ್ಮೆ ಅಂತೂ ಇದನ್ನು ನೀವು ಬಳಸಲೇಬೇಕು ವೀಕ್ಷಕರೇ. ಹಾಗೂ ರೆಗ್ಯುಲರಾಗಿ ಸ್ವಲ್ಪ ದಿನ ಇದನ್ನು ನೀವು ಯೂಸ್ ಮಾಡ್ತಾ ಬಂದರೆ ನಿಮಗೆ ಇರುವಂಥ ಎಷ್ಟೇ ಬಿಳಿ ಕೂದಲು ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಕಡಿಮೆ ಆಗೇ ಆಗುತ್ತೆ. ಹಾಗಾಗಿ ತುಂಬಾ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ, ಯಾವುದೇ ಒಂದು ಹಾರ್ಶ್ ಇಂಗ್ರೀಡಿಯೆಂಟ್ ಇಲ್ಲದೆ
ನಾರ್ಮಲ್ ಆಗಿ ಆಯುರ್ವೇದಿ ಇಂಗ್ರೀಡಿಯೆಂಟ್ನ ಹಾಕ್ಕೊಂಡು ಈ ಒಂದು ರೆಮಿಡಿನ ರೆಡಿ ಮಾಡಿಕೊಟ್ಟಿದ್ದೀನಿ. ಇದನ್ನು ಯೂಸ್ ಮಾಡ್ಕೊಳ್ಳಿ, ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆಯಿಂದ ನೀವು ಪರಿಹಾರನ ಪಡ್ಕೊಳ್ತೀರಾ. ಸೊ ಹಾಗಾಗಿ ವೀಕ್ಷಕರೇ, ಇದನ್ನು ಹಚ್ಕೊಂಡು 1 ಗಂಟೆಗಳ ಕಾಲ ಇಟ್ಕೊಂಡು ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರುವಂಥ ರಿಸಲ್ಟ್ ಖಂಡಿತವಾಗೂ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ವೀಕ್ಷಕರು, ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡು. ಇದೇ ರೀತಿಯಾಗಿ ವಿಡಿಯೋ ನೋಡೋಕ್ಕೆ ಈ ಚಾನಲಿಂದ ಕನೆಕ್ಟೆಡ್ ಇರಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.